ಧರ್ಮಸ್ಥಳ ಪದ್ಮಲತಾ ಪ್ರಕರಣ ಹೆಣ ತೆಗಿರಿ ತನಿಖೆ ಮಾಡಿ ಅನ್ನೋ ಕೂಗು ಜೋರಾಗ್ತಿದೆ. ಎಸ್, ಧರ್ಮಸ್ಥಳದ ನಿಗೂಢ ಸಾವುಗಳ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಹಲವು ದಶಕಗಳ ಹಿಂದಿನ ಕೇಸ್ಗಳಿಗೂ ಮರುಜೀವ. 1986ರಲ್ಲಿ ನಡೆದಿದ್ದಂಥ ಪದ್ಮಲತಾ ಕೇಸ್ಗೆ ತನಿಖೆಗೆ ಆಗ್ರಹ ಆಗ್ತಾ ಇದೆ. SITಗೆ ಪದ್ಮಲತಾ ಸಹೋದರಿ ಇಂದ್ರಾವತಿ ದೂರನ್ನ ಕೊಟ್ಟಿದ್ದಾರೆ. ಉಜಿರೆ ಕಾಲೇಜಿಗೆ ಹೋಗಿದ್ದ ಪದ್ಮಲತಾ ದಿಢೀರ್ ನಾಪತ್ತೆಯಾಗಿದ್ರು. ಧರ್ಮಸ್ಥಳ ಬಸ್ ನಿಲ್ದಾಣದಿಂದ ನಾಪತ್ತೆಯಾಗಿದ್ದು 57 ದಿನದ ಬಳಿಕ ಕೈಕಾಲು ಕಟ್ಟಿದ್ದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು. ಕೈಗೆ ಕಟ್ಟಿದ್ದ ವಾಚ್, ಬಟ್ಟೆ ಮೂಲಕ ಗುರುತು ಪತ್ತೆ ಮಾಡಲಾಗಿತ್ತು. CID ತನಿಖೆಯಲ್ಲಿ ಪತ್ತೆ ಹಚ್ಚಲಾಗದ ಕೇಸ್ ಅಂತ ವರದಿಯಾಗಿತ್ತು. ಆದರೆ ಕೊಲೆ ಆಗಿದೆ ಅಂತ ಹೇಳಲಾಗಿತ್ತು. ಈ ಬಗ್ಗೆ ಸಹೋದರಿ ಇಂದ್ರಾವತಿ ಅಗತ್ಯ ಬಿದ್ದರೆ ದಫನ್ ಮಾಡಿದ ಜಾಗದಲ್ಲಿ ಉತ್ಖನನ ಮಾಡಲಿ, SIT ತನಿಖೆ ಮಾಡಿದರೆ ನಿಜಾಂಶ ಹೊರಬರಲಿದೆ. SITಗೆ ದೂರು ಕೊಟ್ಟ ಪದ್ಮಲತಾ ಸಹೋದರಿ ಇಂದ್ರಾವತಿ ಅವತ್ತೇ ತನಿಖೆ ಮಾಡಿ ಗೊತ್ತಾಗಿರಲಿಲ್ಲ ಅಂದರೆ ಇವತ್ತು ಮತ್ತೆ ಆ ಅಸ್ಥಿಯನ್ನು ತೆಗೆದು ತನಿಖೆ ಮಾಡಿದ್ರೆ ಗೊತ್ತಾಗತ್ತೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಬಟ್ ಗೊತ್ತಿಲ್ಲ, ಈ ಧರ್ಮಸ್ಥಳದ ಒಳಗಿನ ಒಂದಷ್ಟು ರಹಸ್ಯಗಳ ಭೇದಿಸೋ ಕೆಲಸ ಆಗ್ತಾ ಇದೆ. ದೇವರಿಗೂ ಒಂದು ರೀತಿಯ ಸತ್ವ ಪರೀಕ್ಷೆ, ಆ ಜಾಗಕ್ಕೂ ಕೂಡ ಒಂದು ರೀತಿಯ ಅಗ್ನಿ ಪರೀಕ್ಷೆ. ಇದರಿಂದೆಲ್ಲ ಹೊರಗಡೆ ಬರಬೇಕಾದಂಥ ಸನ್ನಿವೇಶ, ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು. ಬಟ್ ಆಶ್ಚರ್ಯ, ಅವತ್ತೇ ಮಾಡೋಕ್ಕಾಗಲಿಲ್ಲ, ಇವತ್ತು ಮಾಡೋಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಕಾಡತ್ತೆ. ಗೊತ್ತಿಲ್ಲ, ತಾವೇನು ಹೇಳ್ತೀರಿ? ಧರ್ಮಸ್ಥಳದ ಪದ್ಮಲತಾ ಪ್ರಕರಣ ಮತ್ತೆ ತನಿಖೆ ಮಾಡಿ ಅನ್ನೋ ಈ ಫ್ಯಾಮಿಲಿಯ ಕೂಗು, ಡಿಮ್ಯಾಂಡ್, ದೂರಿಗೆ ಅವತ್ತೇ ನ್ಯಾಯ ಸಿಕ್ಕಿರಲಿಲ್ಲ, ಯಾರೋ ಒಂದು ಗೊತ್ತಾಗಿರಲಿಲ್ಲ, ಇವತ್ತು ಗೊತ್ತಾಗುತ್ತಾ ಅಂತ. ಬಟ್ ಕೊಲೆ ಆಗಿದೆ, ಕೊಲೆ ಅಂದಮೇಲೆ ಕೊಲೆಗಾರ ಸಿಗ್ಬೇಕಲ್ಲ, ಯಾಕೆ ಸಿಗಲಿಲ್ಲ ಅನ್ನೋ ಪ್ರಶ್ನೆ ಕಾಡುತ್ತೆ. ಬಟ್ ಗೊತ್ತಿಲ್ಲ SIT ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ.